ಬಡವರಿಗೆ ಹೋಟ್ಲು ಅಂತ ಹೇಳ್ತೀರಾ? ಬಡವರು ಒಳ್ಳೆ ಹೋಟ್ಲು, ಒಳ್ಳೆ ಒಳಗಡೆ ಸೌದೆ ಒಳಗಡೆ ಮಾಡ್ತಾರೆ. ಸೌದೆ ಇವಾಗಲೂ ಸೌದೆ ಒಳಗೆ ಮಾಡ್ತಾ ಇದಾರೆ. ಹೌದೌದು, ಕರೆಕ್ಟ್. ಒಳ್ಳೆ ಟೇಸ್ಟ್. ಆಮೇಲೆ ಈ ಕೂಲಿ ಮಾಡೋರಿಗೆಲ್ಲ 10 ರೂಪಾಯಿ ಇಲ್ಲ ಅಂದ್ರೂ 1 ಬಿಟ್ಟು ಕಳಿಸ್ತಾ ಇರ್ತಾರೆ. ಮೊದ್ಲಿಂದನೂ ಸೌದೆ ಒಲೆ ಊಟ, ನಮ್ದೆಲ್ಲ ಸೌದೆ ಒಲೆಯಲ್ಲೇ ಮಾಡೋದು ನಾವು. ನೋಡಿ ಚಪಾತಿ ಮಾಡ್ತಾ ಇದಾರೆ. ಇದೆಲ್ಲ ಸೌದೆ ಎಲ್ಲ ಸೌದೆ ಇದೆ, ಎಲ್ಲ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದು ನಾವೆಲ್ಲ. ಅವಾಗ್ಲಿಂದ ಅಷ್ಟೇನಾ? ಹೌದೌದು, 78 ರಿಂದ ಸೌದೆ ಒಲೆಯಲ್ಲೇ ನಮ್ದೆಲ್ಲ. ಇವಾಗ್ಲೂ ಅದನ್ನೇ ಮುಂದುವರ್ಸ್ಕೊಂಡ್ ಗ್ಯಾಸ್ ಅದೆಲ್ಲ ಬಳಸೋದಿಲ್ವಲ್ಲ, ಬರೇ ಸೌದೆ? ಹೌದು, ಬರೀ ಸೌದೆ ಒಂದ್ 20 ಜನ ಓಸಿ ಕುಡಿಯೋದವ್ರೆ. ಕೇಳೋದೇ ಇಲ್ಲ. ಟೀ ಕುಡಿಯೋರ? ಹಂಗೆ ಬಿಡ್ತಿರ್ತಾರೆ ಟೀ ಕುಡಿಯೋಕೆ. ಪ್ಲಾಸ್ಟಿಕ್ ನೋಡಿ ಯಜಮಾನ್ರು ನಗ್ತಾವ್ರೆ, ಹಂಗೆ ಬಿಟ್ಬಿಡ್ತಾರ. ಈ ಬಜ್ಜಿ, ಈ ಚಿತ್ರಾನ್ನ ಬಜ್ಜಿ ಫೇವ್ರೇಟಾ ಸರ್? ಹೌದು. ನೋಡಿ, 1 ಗಂಟೆ ಎಲ್ಲ ಊಟ ಮಾಡ್ಬೋದು. ಒಂದು ಅರ್ಧ ಚಿತ್ರಾನ್ನ ತಿನ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಗುರುಪ್ರಸನ್ನ ಹೋಟ್ಲಿಗೆ ಬರ್ತೀವಿ. 25 ವರ್ಷದಿಂದ ಬರ್ತೀರಾ? 40 ವರ್ಷದಿಂದ. ಏನ್ ಸರ್, ಮುದ್ದೆ ಮಾಡ್ತಾ ಇದ್ದೀರಾ? ಮುದ್ದೆ ಮಾಡ್ತಾ ಇದೀವಿ. ಒಂದು 10-20 ಮುದ್ದೆ ಮಾಡ್ತೀರಾ? 15 ಮುದ್ದೆ, 20 ಮುದ್ದೆ. ಏನು ಒಂದ್ಸಲ ಮಾಡ್ತೀರಾ? ಎರಡು ಗಿರಾಕಿ ಬಂದಂಗೆ ಖಾಲಿ ಆದಾಗ ತಿರ್ಗಾ ಮಾಡ್ಬೋದು. ಮತ್ತೆ 2-3 ಸಲ ಮಾಡ್ತೀರಲ್ವಾ? ಖಾಲಿ ಆದ ಮತ್ತೆ ಮಾಡಿ. ಬಂಧುಗಳೇ, ಇವತ್ತು ನಾನು ನೆಲಮಂಗಲದಲ್ಲಿ ಇದ್ದೀನಿ. ಆಸ್ ಯೂಶುವಲ್ ಕೇಸ್ ಮುಗೀತು. ಕೇಸ್ ಮುಗಿದಾಗ ಒಂದು ಇದೇ ರೀತಿಯಾದ ಒಂದು ಹಳೆಯ ಹೋಟೆಲ್ ತೋರ್ಸೋಣ ಅಂತ ಹೇಳಿ ನಾನು ಗುರುಪ್ರಸಾದ್ ಹೋಟೆಲ್ ಬಂದಿನಿ. ನೆಲಮಂಗಲ ಪೇಟೆ ಬೀದಿಯಲ್ಲಿ ಬರುತ್ತೆ. ಇನ್ನ ಸಂಪೂರ್ಣವಾಗಿ ಅಡ್ರೆಸ್ ಸರ್ ಹೇಳ್ತಾರೆ. ಹೇಳಿ ಸರ್. ಪೇಟೆ ಬೀದಿ, ನೆಲಮಂಗಲ ಪೇಟೆ ಬೀದಿ, ಪೊಲಿಟಿಷಿಯನ್ ನಿಯರ್ ಒಳಗಡೆ ಮಾರ್ಕೆಟ್ ಸ್ಕ್ವೇರ್. ಅಲ್ಲಿ ಪೇಟೆ ಬೀದಿ ಬಂದ್ರೆ ಪೊಲಿಟಿಷಿಯನ್ ಎದುರುಗಡೆ ಬಂದ್ರೆ ಪೇಟೆ ಬೀದಿ. ಈ ಹೋಟೆಲ್ 1978 ಅಲ್ಲಿ ಪ್ರಾರಂಭವಾಗಿದ್ದು, ಇವರು ತಂದೆಯವರು ಪೂರ್ವಜರು ತಂದೆಯ ಕಾಲದಿಂದ ಪ್ರಾರಂಭವಾಗಿದ್ದು. ಈಗ ಇವರು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಬಂಧುಗಳೇ. ಒಂದು ಹಳೆಯ ಹೋಟೆಲ್ ಇಲ್ಲೂ ಕೂಡ ಅಷ್ಟೇ. ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ಇಡ್ಲಿ, ಸಾಂಬಾರು, ಇದೇ ರೀತಿ ಕಾಫಿ, ಟೀ, ಮತ್ತೆ ಬೇರೆ ರೀತಿ ಪೂರಿ, ದೋಸೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಇದ್ದು ನಂತರ ಊಟ ಇರುತ್ತೆ. ಸಂಜೆ 7 ಗಂಟೆ ಕ್ಲೋಸ್ ಆಗುತ್ತೆ. ಬನ್ನಿ, ಇದ್ರ ಬಗ್ಗೆ ನಾನು ನಿಮ್ಗೆ ಇವ್ರ ಹತ್ರ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ. ನೋಡಿದ್ರೆ ಹಳೇದೇ ಅನ್ಸುತ್ತೆ. ಎಲ್ಲ ಹಳೇದಿ ಸರ್, ಎಲ್ಲ 50 ವರ್ಷದ್ದೇ. ಕುರ್ಚಿ, ಟೇಬಲ್ ಎಲ್ಲ ಹಳೇದೇ. 50 ವರ್ಷದಾಗಿದೆಯಾ? 50 ವರ್ಷ, 55 ವರ್ಷ ಜಾಸ್ತಿನೇ ಆಗಿದೆ ಇದು. ನೋಡಿದ್ರೆ ಗೊತ್ತಾಗುತ್ತೆ. ಹೌದೌದು, ಅದನ್ನೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ವಿ. ಎಲ್ಲ ಬಡವರಿಗೆ ಒಳ್ಳೆ ಹೋಟ್ಲ್ ಇದೆ. ಬಡವರಿಗೆ ಹೋಟ್ಲು ಅಂತ ಹೇಳ್ತೀರಾ? ಬಡವರಿಗೆ ಒಳ್ಳೆ ಹೋಟ್ಲು, ಒಳ್ಳೆ ಒಳಗಡೆ ಸೌದೆ ಒಳಗಡೆ ಮಾಡ್ತಾರೆ. ಸೌದೆ ಇವಾಗಲೂ ಸೌದೆ ಒಳಗೆ ಮಾಡ್ತಾ ಇದಾರೆ. ಹೌದೌದು, ಕರೆಕ್ಟ್. ಒಳ್ಳೆ ಟೇಸ್ಟ್. ಆಮೇಲೆ ಈ ಕೂಲಿ ಮಾಡೋರಿಗೆಲ್ಲ 10 ರೂಪಾಯಿ ಇಲ್ಲ ಅಂದ್ರೂ 1 ಬಿಟ್ಟು ಕಳಿಸ್ತಾ ಇರ್ತಾರೆ. ಹೌದಾ? ಕೆಲವು ಕಡಿಮೆ ಇದ್ರು ಕೂಡ ಹಾಗೆ ಹೋಗ್ತಾರೆ. ಇಲ್ಲಿ ಒಂದು ಸುಮಾರು ಈ ಪೇಟೆ ಬೀದಿಗೆ ಜನ ಒಂದ್ 20 ಜನ ಓಸಿ ಕುಡಿಯೋದವ್ರೆ. ಕೇಳೋದೇ ಇಲ್ಲ. ಟೀ ಕುಡಿಯೋರ? ಟೀ ಕುಡಿಯೋರು ಅವ್ರಿಗೆ ಹಂಗೆ ಬಿಡ್ತಿರ್ತಾರೆ. ಟೀ ಕುಡಿಯೋರಿಗೆ ಕೇಳೋದೇ ಇಲ್ಲ. ಯಜಮಾನ್ ಪ್ಲಾಸ್ಟಿಕ್ ನೋಡಿ ಯಜಮಾನ್ರು ನಗ್ತಾವ್ರೆ, ಹಂಗೆ ಬಿಟ್ಬಿಡ್ತಾರ. ನಿಜ ಸರ್, ನಾವು ಮಾಡ್ತೀವಿ. ಆ ತರನು ಬರ್ತಾರೆ ಅವರು. ಅಂದ್ರೆ ಯಾರನ್ನು ಇದ್ ಮಾಡ್ಕೊಳ್ಳಲ್ಲ, ಬೇಜಾರ ಮಾಡ್ಕೊಳ್ಳಲ್ಲ. ಈಗ ನಾವು ಕಾಸಿಲ್ಲ ಸರ್, ಬೇಡ ಹೋಗೋಣ ಅಂತ ನಮ್ಗೆ ಹೇಳಿದ್ರೆ ಓಸಿ ಕುಡಿಯೋರು ಇದಾರೆ, ಓಸಿ ಕೊಟ್ಟು ಟೀ ಕುಡಿದ್ರು ಅವ್ರು ಏನು ಕೇಳಲ್ಲ, ಅದನ್ನ ಹೇಳ್ತಾರೆ ಅಂತ. ಏನ್ ಯಜಮಾನ್ರೆ? ಎಲ್ಲ ಇರ್ತಾರೆ, ಪಕ್ಕ ಇರ್ತಾರ. ದೇವ್ರ ಮುಗಿರಿ, ನೆನೆ ಮುಗಿರಿ ಅಂತ ಹೇಳ್ತೀರಲ್ಲ, ದೇವ್ರ ಮುಗಿರಿ. ಈರುಳ್ಳಿ ದೋಸೆ ಸೂಪರ್ ಇರುತ್ತೆ. ನಂಬರ್ 1 ಇದು. 2ನೇ ಹೋಟ್ಲು, ಒಂದು ಹೋಟ್ಲು ಕ್ಲೋಸ್ ಆಯ್ತು, 2ನೇ ಹೋಟ್ಲು ನಂಬರ್ 1. ಬಹಳ ಹಳೆ ಹೋಟ್ಲು, 40 ವರ್ಷ ಆಯ್ತು ಇದು. ಸಾರ್ ಹೇಳ್ತಾ ಇದ್ರು, ಕೆಲವರೆಲ್ಲ ಪಾಪ ದುಡ್ಡು ಇದಿಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತಾರೆ, ಅದು ಇದೆಲ್ಲ ಹೇಳ್ತಾ ಇದ್ರು ಪಾಪ. ಹೌದೌದು, 100%. ಕಾಫಿ ಕುಡಿಯೋರಿಗೆ ಸ್ವಲ್ಪ ದುಡ್ಡು ತಂದಿಲ್ಲ, ಕಡಿಮೆ ಇತ್ತು ಅಂದ್ರೆ ಆಯ್ತು. ಇವಾಗ ಯಾರ ಕಸ್ಟಮರ್ಗಳು ಬಡವರು ಬಗ್ರು ಬಂದ್ರೆ 5 ರೂಪಾಯಿ 10 ರೂಪಾಯಿ ಇದ್ರು ಇಲ್ಲ ಅಂದ್ರೂ ಮೇಂಟೈನ್ ಮಾಡ್ತಾರೆ. 5 ರೂಪಾಯಿ 10 ರೂಪಾಯಿ ಇಲ್ಲ ಅಂದ್ರೂ 10 ಪ್ರಾಣಿಗಳಿಗೆ ದಿವಸ ಒಂದು 50 ರೂಪಾಯಿ ಬಿಸ್ಕೆಟ್ ಹಾಕ್ತಾರೆ ಓನರ್.
ಅದು ಮುಖ್ಯ. ಮಾಡ್ಕೊಳ್ಳಲ್ಲ. ಅದೇ ಬಿಸ್ಕೆಟ್ ಹಾಕ್ತಾರೆ 50 ರೂಪಾಯಿ ಅಲ್ಲಿ ಇಟ್ಟಿದ್ದಾರೆ ನಾಯಿಗಳಿಗೆ, ಅದು ನಿಯತ್ತು ಇಟ್ಟಿರ್ತದೆ. ಆರ ಕೆಲಸ ಮಾಡಿದ್ರೆ ಜನರು ತಿಂದು ನೆಮ್ಮದಿಯಾಗಿ ಹೋಗ್ತಾರೆ. ನಮ್ದು ಹೋಟ್ಲ್ ಬಂದು ಪೇಟೆ ಬೀದಿ ಗುರುಪ್ರಸನ್ನ ಹೋಟೆಲ್ ಅಂತ, ನೆನಮಂಗಲ ತಾಲೂಕು ಪೇಟೆ ಬೀದಿಲಿದೆ. ನಾವು ಬಂದು ಹೋಟೆಲ್ ಬಂದು ನಮ್ಮ ತಂದೆಯವರು ನಮ್ಮ ಅವರು 78 ಓಪನ್ ಮಾಡಿರೋದು. ಈಗ ಹಂಗೆ ನಡ್ಕೊಂಡ್ ಬರ್ತಾ ಇದೆ. ನಾವು ಬೆಳಿಗ್ಗೆ ಟಿಫನ್ ಬೆಳಿಗ್ಗೆ 5 ಗಂಟೆಗೆ ಹೋಟ್ಲ್ ಓಪನ್ ಇರುತ್ತೆ ನಮ್ದು. ಡೈಲಿ ಇರುತ್ತೆ ಸರ್? ಡೈಲಿ ಬೆಳಿಗ್ಗೆ 5 ಗಂಟೆಗೆ ಓಪನ್ ಇರುತ್ತೆ ನಮ್ದು. ಕಾಫಿ, ಟೀ, ಹಾಲು, ಬಾದಾಮಿ ಹಾಲು, ಟಿಫನ್, ಇಡ್ಲಿ, ವಡ, ಪೂರಿ, ಚಿತ್ರಾನ್ನ, ಒಂದ್ 5-6 ತರ ಐಟಮ್ ಇದ್ದೇ ಇರುತ್ತೆ ಯಾವಾಗ ಬೆಳಿಗ್ಗೆ ಹೊತ್ತು. ಮಧ್ಯಾಹ್ನ ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರು, ಮೊಸರನ್ನ, ಈ ತರ ಎಲ್ಲ ಇದೆ. ದೋಸೆ ರೆಗ್ಯುಲರ್ ಇರುತ್ತೆ. ಬೆಳಿಗ್ಗೆ 9ಕ್ಕೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ 7 ಗಂಟೆವರೆಗೂ ಇರುತ್ತೆ. ಇದು ರಜಾ ಮಾಡೋದು ಯಾವಾಗ ಸರ್? ನಮ್ದು ಗುರುವಾರ ರಜಾ. ಗುರುವಾರ ಫುಲ್ ರಜೆ, ಪ್ರತಿ ಗುರುವಾರ ರಜಾ ನಮ್ದು. ಬೇರೆ ಹಬ್ಬ ದಿವಸ ಹಬ್ಬ ಹರಿದಿನಗಳಲ್ಲಿ ನೋಡ್ಕೊಂಡ್ ಮಾಡ್ತೀವಿ. ಎಲ್ಲಾ ಟೈಮು ರಜಾ ಮಾಡಲ್ಲ ನಾವು. ಹಬ್ಬ ಹರಿದಿನಗಳಲ್ಲಿ ಒಂದು ಹಾಫ್ ಡೇ ಈ ತರ ಎಲ್ಲ ಮಾಡ್ಕೊಂತೀವಿ. ವೀಕ್ಲಿ ಗುರುವಾರ ಮಾತ್ರ? ಗುರುವಾರ ವೀಕ್ಲಿ ರಜಾ ನಮ್ದು. ಬೆಳಿಗ್ಗೆ 5 ಗಂಟೆಗೆ ಇಡ್ಲಿ ಎಲ್ಲ ಸಿಗುತ್ತೆ? ಬೆಳಿಗ್ಗೆ ಇಡ್ಲಿ ವಡೆ 5:15 ಸಿಗುತ್ತೆ ನಮ್ಗೆ. ಊಟ ಸರ್ ಮಧ್ಯಾಹ್ನ ಊಟ ಮಧ್ಯಾಹ್ನ 12:30 ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರು, ಮೊಸರನ್ನ, ಚಿತ್ರಾನ್ನ ಎಲ್ಲ ಇರುತ್ತೆ. ನೈಟ್ ಸಂಜೆ 7 ಗಂಟೆ ಕ್ಲೋಸ್ ನಮ್ದು. 7 ಗಂಟೆ ಕ್ಲೋಸ್. ಕಾಫಿ, ಟೀ, ದೋಸೆ 7 ಗಂಟೆವರೆಗೂ ರೆಗ್ಯುಲರ್ ಇರುತ್ತೆ. ದೋಸೆ ಎಲ್ಲ ಯಾವಾಗ 7 ಗಂಟೆವರೆಗೂ ಸಿಗುತ್ತೆ? 7 ಗಂಟೆವರೆಗೂ ಸಿಗುತ್ತೆ ದೋಸೆ. ಸರಿ ಸರಿ. ಊಟ ಮಾತ್ರ ಮಧ್ಯಾಹ್ನ ಏನ್ ಮಾಡ್ತಾರೆ? ಮಧ್ಯಾಹ್ನ 12:30 ಮುದ್ದೆ ಊಟ, ಚಪಾತಿ ಊಟ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಹೇಗಿದೆ ಸರ್ ಮುದ್ದೆ ಊಟ, ಕಾಳು ಸಾರು, ಚಪಾತಿ, ಕಾಳು ಸಾರು, ಪಲ್ಯ ಎಲ್ಲ ಕೊಡ್ತೀವಿ ನಾವು. ಚಪಾತಿ ಊಟ ಬೇರೆ, ಮುದ್ದೆ ಊಟ ಬೇರೆ? ಮುದ್ದೆ ಊಟ ಎಷ್ಟಿರುತ್ತೆ ಒಂದು ಊಟ? 60 ರೂಪಾಯಿ ಒಂದು. ಚಪಾತಿ ಊಟ ತಗೊಳ್ಳಿ, ಮುದ್ದೆ ಊಟ 60 ರೂಪಾಯಿ ಒಂದು ಊಟ. ಎಷ್ಟು ವರ್ಷ ಆಯ್ತು ಸರ್? 46 ವರ್ಷ ಆಗಿದೆ ನಮ್ದು. 78 ಓಪನ್ ಆಗಿರೋದು. 1978 ಓಪನ್ ಆಗಿರೋದು. 46 ವರ್ಷ ಆಗಿದೆ. 46 ವರ್ಷ 44 ಇರಬೇಕು. 46 ಆಗಿದೆ. ನೀವು ಎಷ್ಟು ನಮ್ದು 96 ಅಲ್ಲಿ ನನಗೆ ಕೊಟ್ರು ನಮ್ಮ ತಂದೆಯವರು. 96 ಇಂದ ನಾನು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀನಿ. 96 ಇಂದ ನಾನು ಮುಂದುವರ್ಸ್ಕೊಂಡ್ ಮುಂಚೆ ನಮ್ಮ ತಂದೆಯವರು ನೋಡ್ಕೊಂಡು ಅವರೇ ಸ್ಟಾರ್ಟ್ ಮಾಡಿದ್ದು. ಟೇಸ್ಟ್ ಸೂಪರ್ ಆಗಿದೆ ಸರ್, ಅದಕ್ಕೋಸ್ಕರ ಬರ್ತೀವಿ. ಏನ್ ತಗೊಂಡ್ರಿ ಸರ್ ನೀವು? ನಾವು ರವೆ ಇಡ್ಲಿ, ಇಡ್ಲಿನಾ? ರವೆ ಇಡ್ಲಿ ಮತ್ತೆ ಸಾರು. ಹೌದಾ? ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತೀರಾ ಸರ್ ನೀವು? ನಾವು ಬಿಡಿ ಸರ್, ನಮ್ಮ ಹೇಳಿದ್ರೆ ಲೆಕ್ಕ ಇಲ್ಲ. ಹೌದಾ? ಸುಮಾರು ಒಂದು 30 ವರ್ಷದಿಂದ ಬರ್ತೀವಿ. 30 ವರ್ಷದಿಂದ ಬರ್ತಾ ಇದ್ದೀರಾ? ಅವಾಗಿಂದ ಏನು ಫೇವ್ರೇಟ್ ನೀವು ಏನ್ ತಗೊಳ್ತೀರಾ ಬಂದಾಗ? ಇಡ್ಲಿ, ಸಾಂಬಾರ್, ವಡೆ. ಅದೇ ನಿಮ್ ಫೇವ್ರೇಟ್. ಮುದ್ದೆ ಊಟ ಮಾಡೋದು ಕಡಿಮೆ? ಮುದ್ದೆ ಇಲ್ಲ ಮಾಡ್ತೀವಿ, ಮಾಡೋದು ಏನಿಲ್ಲ, ಮಾಡ್ತೀವಿ ಒಂದೊಂದ್ ಟೈಮ್. ಹಂಗೆ ಎಲ್ಲಾ ತರ ತಿನ್ಬಿಟ್ಟಿದ್ದೀರಾ? ಎಲ್ಲಾ ತರ ತಿಂಡಿ. ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಸರ್? ಟೇಸ್ಟ್ ಎಲ್ಲ ಸೂಪರ್ ಸರ್, ಅದಕ್ಕೋಸ್ಕರ ಹುಡ್ಕೊಂಡ್ ಸರ್ ನಾವು ಬಹಳ ವರ್ಷದಿಂದ ಬರ್ತಿದೀವಿ. ದೋಸೆಯಲ್ಲಿ ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ಟೇಸ್ಟ್ ಚೆನ್ನಾಗಿದೆ ನೋಡಿ. ಒಂದ್ ದೋಸೆ ತಿಂದಿದ್ರೆ ಮತ್ತೆ ಇನ್ನೊಂದು ಹೇಳಿದ್ರಾ? ಇನ್ನೊಂದು ದೋಸೆ ತಿಂತೀವಿ ಸರ್ ನಾವು. ಒಂದಾದ್ಮೇಲೆ ಒಂದು ಅಷ್ಟು ಟೇಸ್ಟ್ ಇದೆಯಾ ದೋಸೆ? ಟೇಸ್ಟ್ ಸೂಪರ್ ಆಗಿ ಮಾಡೋದು ಸರ್ ದೋಸೆಲೆಲ್ಲ. ಯಾವ ನೋಡ್ಕೊಂಡು ಬರ್ತೀರಾ ಇಲ್ಲಿ? ಯಾವಾಗಲೂ ಬಂದೇ ಬರ್ತೀವಿ ಸರ್ ನೋಡಿ. ಇವರು ಸರ್ ಯಾರು ಅಷ್ಟೇ ಸರ್? ಈಗ ನಿಮ್ಗೆ ಸ್ವಂತ ಹೋಟ್ಲ? ಇಲ್ಲ ಸರ್, ಬಾಡಿಗೆಗೆ ಇರೋದಿಲ್ಲ. ಹೌದಾ? ನಾವು ಬಂದ ನಮ್ಮ ಮಾವರ ತಂದೆಯವ್ರು ಮಾಡಿದಾಗ ದಿನ ನೆಲದ ಬಾಡಿಗೆ 10 ರೂಪಾಯಿ, ದಿನ 10 ರೂಪಾಯಿ. ಆಗ 10 ರೂಪಾಯಿ 78 10 ರೂಪಾಯಿ ನೆಲದ ಬಾಡಿಗೆ ಮಾಡಿರೋದು ನಮ್ಮ ತಂದೆಯವರು. ಇವತ್ತು 15,000 ರೂಪಾಯಿ ಬಾಡಿಗೆ. ತಿಂಗಳು 300 ರೂಪಾಯಿ ಆಗೋದು. ಅವಾಗ 300 ರೂಪಾಯಿ, 15,000 ಆಗೋದು. 15,000 ನೋಡಿ. ಕಾಳು ಸಾಂಬಾರ ಸರ್? ಸೊಪ್ಪು ಕಾಳು ಎಲ್ಲ ಹಾಕಿ ಸಾಂಬಾರ್ ಮಾಡಿದ್ದೀವಿ. ಸರಿ, ಓಕೆ ಸರ್. ಡೈಲಿ ಬೇರೆ ಬೇರೆ ಇರುತ್ತೆ? ಡೈಲಿ ಬೇರೆ ಬೇರೆ ತರುತ್ತೆ. ಸೊಪ್ಪಿನ ಸಾರು, ಹುಳಿ ಸಾರು, ಇದು ರಸಂ. ಇದು ರಸಂ ನೋಡಿ. ಅನ್ನ ಸಾರು ಈಗ ಸರ್? ಅನ್ನ ರಸಂ. ಇದು ಡೈಲಿ ಇರುತ್ತಲ್ಲ? ಡೈಲಿ ರಸಂ ಇರುತ್ತೆ ಸರ್. ಸರಿ ಸರ್. ಬಂಧುಗಳೇ ನೋಡಿ, ನಾನು ಈಗ ಮುದ್ದೆ ತಗೊಂಡಿದ್ದೀನಿ, ಮುದ್ದೆ ಊಟ ತಗೊಂಡಿದ್ದೀನಿ. ನೋಡಿ ಮುದ್ದೆ ಸ್ಮೂತ್ ಆಗಿದೆ, ಗೊತ್ತಾಗುತ್ತೆ. ಸಾಂಬಾರ್ ಕೂಡ ಚೆನ್ನಾಗಿದೆ ಕಾಳಿಂದು. ಚಟ್ನಿ ಕೂಡ ಕೊಡ್ತಾರೆ. ಮುದ್ದೆ ಮಾತ್ರ ನೋಡಿ ಬಹಳ ಸ್ಮೂತ್ ಆಗಿದೆ. ಸಖತ್ ಸ್ಮೂತ್ ಆಗಿದೆ ಮುದ್ದೆ. ನನಗೆ ಮುದ್ದೆ ಊಟ ಇಷ್ಟ ಅಂತ ಮುದ್ದೆ ಊಟ ತಗೊಂಡೆ. ಬೇರೆ ಎಲ್ಲ ಸಿಗುತ್ತೆ, ಪೂರಿ ಸಿಗುತ್ತೆ, ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ,
ಇನ್ನ ಈ ತರ ಬೇರೆ ಬೇರೆ ತಿಂಡಿಗಳೆಲ್ಲ ಸಿಗುತ್ತೆ. ನೋಡಿ ಹೋಟ್ಲು ಬಹಳ ಹಳೆ ಹೋಟ್ಲು ಬಂಧುಗಳೇ, ಒಂದ್ಸಲಿ ಬಂದಿಲ್ಲಿ ಟ್ರೈ ಮಾಡಿ. ಸುಮಾರು 45 ವರ್ಷದ ಹಳೆಯ ಹೋಟೆಲ್ ಇದು. ಎಲ್ಲಾ ರೀತಿ ಟೇಸ್ಟ್ಫುಲ್ ಆಗಿದೆ, ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಸೌದೆ ಒಲೆಯಲ್ಲೇ ಎಲ್ಲ ಮಾಡ್ತಾರೆ, ಗ್ಯಾಸ್ ಅನ್ನಂತೂ ಬಳಸೋದೇ ಇಲ್ಲ. ನಾನು ನಿಮ್ಗೆ ತೋರಿಸ್ದೆ, ಎಲ್ಲ ಸೌದೆ ಒಲೆಯಲ್ಲೇ ಎಲ್ಲ ರೆಡಿ ಮಾಡ್ತಾರೆ ಬಂದಿದ್ರೆ. ಒಂದ್ಸಲಿ ಬಂದು ಟ್ರೈ ಮಾಡಿ. ಗುರುಪ್ರಸಾದ್ ಹೋಟೆಲ್. ಹೇಗಿರುತ್ತೆ ಸರ್ ಹೋಟೆಲ್? ಊಟ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಬೇರೆ ಕಡೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತಾ ಇದ್ವು. ಬೇರೆಲ್ಲ ಕಾಸ್ಟ್ಲಿ 100 ರೂಪಾಯಿ 120 ರೂಪಾಯಿ ಕಮ್ಮಿ ಯಾವ್ದು ಊಟ ಇಲ್ಲ, ಹೆಲ್ತಿ ಇರ್ತಿರ್ಲಿಲ್ಲ. ಸೊ ಇಲ್ಲಿ ಬರ್ತೀವಿ, ನಾರ್ಮಲ್ ನಮ್ಮನೆ ಮಾಡ್ದಂಗೆ ಇರುತ್ತೆ ಅಡಿಗೆ. ಬೆಳಗ್ಗೆ ತಿಂಡಿನೂ ಇಲ್ಲೇ ಮಾಡ್ತೀವಿ, ಮಧ್ಯಾಹ್ನ ಊಟನೂ ಇಲ್ಲೇ ಮಾಡ್ತೀವಿ, ಟೀ ಕಾಫಿ ಎಲ್ಲ ಇಲ್ಲೇ ಮಾಡ್ತೀವಿ. ಇಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ನೋಡಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಬೇರೆ ಕಡೆ ಹೋದ್ರೆ ಬರೀ ಮಸಾಲೆನೇ ಇರುತ್ತೆ, ತರಕಾರಿ ಇರಲ್ಲ. ಸೊ ಹೆಲ್ದಿ ಫುಡ್ ಇರುತ್ತೆ, ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತೀರಾ ಸರ್ ನೀವು? ಸರ್ ನಾನು ಒಂದು 4 ವರ್ಷದಿಂದ ಬರ್ತಾ ಇದ್ದೀನಿ. 4 years ಇಂದ ಬರ್ತಾರೆ ರೆಗ್ಯುಲರ್ ಆಗಿ ಬರ್ತೀನಿ. ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆ ತಿಂಡಿ ಇಲ್ಲೇ ಮಾಡ್ತೀವಿ, ಮಧ್ಯಾಹ್ನ ಇಲ್ಲೇ ಮಾಡ್ತೀನಿ. ಹೌದಾ? ಬೆಳಿಗ್ಗೆ ಬೆಳಗ್ಗೆ ಮಧ್ಯಾಹ್ನ ಕಂಪಲ್ಸರಿ ಇಲ್ಲೇ ಮಾಡ್ತೀನಿ. ಓಕೆ. ಸೊ ನಮ್ಗೆ ಆರೋಗ್ಯದ ಮೇಲೆ ನಮ್ದು ಇಡ್ತಾ ಇರ್ಬೇಕಲ್ಲ. ಸೊ ಬೇರೆ ಕಡೆ ಹೋದ್ರೆ ನೋಡ್ತೀವಿ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ರೈಸ್ಗೆಲ್ಲ ಸೋಡಾ ಎಲ್ಲ ಹಾಕ್ತಿರ್ತಾರೆ. ಇಲ್ಲ ಆತರ ಏನಿಲ್ಲ, ಮನೆ ಊಟ ಇದ್ದಂಗೆ ಇರುತ್ತೆ, ಊಟ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ತುಂಬಾ ಹೇಗಿದೆ? ಏನ್ ತಗೊಂಡಿದ್ದೀರಾ? ಪೂರಿ ತಗೊಂಡಿದ್ದೀವಿ. ನೀವು ಸರ್ ಎಷ್ಟು ವರ್ಷದಿಂದ ಬರ್ತೀರಾ ಹೋಟ್ಲಿಗೆ? ನಾವು ಒಂದು 6 ವರ್ಷದಿಂದ ಬರ್ತೀವಿ. 6 ವರ್ಷದಿಂದ. ಹೇಗಿರೋ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬಹಳ ಹಳೆ ಹೋಟ್ಲ್ ಇದು. ಹೌದು. ನೀವು ಸರ್ ಎಷ್ಟು ವರ್ಷದಿಂದ ಬರ್ತೀರಾ? 6 ವರ್ಷ ಆಯ್ತು. ಹೌದಾ? ಬಂದ್ರೆ ಏನ್ ತಗೊಳ್ತೀರಾ ಯಾವಾಗ್ಲೂ? ಮಸಾಲಾ ದೋಸೆನ? ನೀವು ಮಸಾಲೆ ದೋಸೆ, ಪೂರಿ ತಗೊಂಡಿದ್ದೀರಾ? ತಿಂಡಿ ಬೆಳಗ್ಗೆ ಇಡ್ಲಿ ಸಾಂಬಾರು ವಡೆ ನಾವು ವಾಕ್ ಮಾಡ್ಕೊಂಡ ತಕ್ಷಣ ಬರ್ತೀವಿ. ಮುಖನೂ ತೊಳೆದಿರಲ್ಲ, ಆ ಟೇಸ್ಟ್ ಕೊಡ್ತಾರೆ, ತಿಂತೀವಿ. ವಯಸ್ಸಾದವ್ರು ನಾವೆಲ್ಲ ಬಂದ್ರೆ ಈಗಾಗಲೇ ಸುಮಾರು ಒಂದು 30 ವರ್ಷದಿಂದ ಹೋಟ್ಲ್ ಇದೆ. ತಿಂಡಿ ಮಧ್ಯಾಹ್ನ ಬರ್ತೀವಿ. 30 ವರ್ಷದಿಂದ ಬರ್ತೀವಿ ನಾವು. ಇವ್ರ ತಂದೆ ಕಾಲದಿಂದನೂ ಹೋಟ್ಲ್ ಇದೆ, ಅವ್ರ ತಂದೆಯವ್ರ ಕಾಲದಿಂದ. ನಾವು ಇವ್ರ ಕಾಲದಿಂದ ಬರ್ತಾ ಇದ್ದೀವಿ. ತಿಂಡಿ ಕಾಫಿ ಟೀ ಎಲ್ಲ ಒಂದು ಹಾಲು ಕುಡಿಲಿ, ಏನೇ ತಗೊಂಡ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಿ ಹೆಚ್ಚಿಗೆ ಸೌದೆಯಲ್ಲಿ ಮಾಡ್ತಾರೆ. ಸೌದೆಯಲ್ಲಿ ಗಾಳಿ ವಾತಾವರಣ ಜಾಸ್ತಿ ಇದೆ. ಮತ್ತೆ ಬಂದ್ರೆ ದೊಡ್ಡವ್ರು ಬಂದು ಇಲ್ಲಿ ಕೂತ್ಕೊಳ್ಳೋದು. ನಾವಿದ್ರೆ ಹುಡುಗರು ಯಾರು ಇರಲ್ಲ. ಏನೋ ಕಷ್ಟ ಸುಖ ಮಾತಾಡ್ತೀವಿ, ಒಂದು ಹಾಫ್ ಟೀ ಕುಡಿತೀವಿ. ಮಧ್ಯಾಹ್ನ ಹೋಗ್ಬೇಕು ಅಂದ್ರೆ ಒಳ್ಳೆ ಸೊಪ್ಪಿನ ಸಾರು, ಉಪ್ಪು ಸಾರು, ಟೇಸ್ಟ್ ಇದೆ. ಮುದ್ದೆ ಮಾಡ್ತಾರೆ, ಬೇಕು ತಿನ್ಕೊಂತೀವಿ. ಸಾಗು ಇನ್ನೊಂದು, ಅದು ಸೂಪರ್. ನಮ್ ಫೇವರೇಟ್ ಅಂದ್ರೆ ಚಿತ್ರಾನ್ನ. ಚಿತ್ರಾನ್ನ ಫೇವರೇಟ್. ಬೇಸಿಗೆ ಕಾಲದಲ್ಲಿ ಚಿತ್ರಾನ್ನ ವಡೆ ಸಾಂಬಾರು ಅಂದ್ರೆ ಎಲ್ಲೆಲ್ಲರೂ ಬರ್ತಾರೆ. ಇಡ್ಲಿ ಸಾಂಬಾರ್ ಫೇಮಸ್. ಸಮಾವೇಶ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಹೊರಗಡೆ ಹೋಟ್ಲಲ್ಲೆಲ್ಲ ಬೆಲ್ಲ ಹಾಕ್ತಾರೆ, ಇವರು ಬರೀ ತರಕಾರಿ ಹಾಕಿ ಸಾಂಬಾರ್ ಮಾಡ್ತಾರೆ ಭಟ್ರು. ಅವ್ರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇಡ್ಲಿಗೂ ಸಾಂಬಾರ್ಗೂ ಹೌದು, ಮಾಮೂಲಿ ಮನೆಯಲ್ಲಿ ಯಾವ ತರ ಸಾಂಬಾರ್ ಮಾಡ್ತಾರೋ ಅದೇ ತರ ಮಾಡ್ಕೊಂಡ್ ಬಿಡ್ತಾರೆ. ಆಮೇಲೆ ಬಿಸಿಬೇಳೆ ಬಾತ್ ಮಾಡ್ತಾರೆ 2 ದಿವಸ, ಶನಿವಾರ ಮತ್ತೆ ಬುಧವಾರ. ಆ ಬಿಸಿಬೇಳೆ ಬಾತ್ ನಾವ್ ಇಡೀ ಯಾವ್ದು 5 ಸ್ಟಾರ್ ಹೋಟ್ಲಲ್ಲಿ ತಿಂದ್ರು ಇರಲ್ಲ ಆ ಟೇಸ್ಟ್. ಅಷ್ಟು ಟೇಸ್ಟ್ ಆಗಿ ಕೊಡ್ತಾರೆ. ಯಪ್ಪ 11 ಗಂಟೆವರೆಗೂ 12 ಗಂಟೆವರೆಗೂ ಇರ್ತಾರೆ, ಮಾಡ್ಬಿಟ್ಟು ಹೋಗ್ತಾರೆ. ಮಧ್ಯಾಹ್ನ 3 ಗಂಟೆ ಬಂದು ಎಲ್ಲ ನಾಳೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಮಾಡಿ ಕೊಡ್ತಾರೆ. ನಾವು ಪ್ರತಿಯೊಂದು ಮುದ್ದೆಯಿಂದ ಹಿಡಿದು ಪ್ರತಿಯೊಂದು ಎಲ್ಲಾ ತಿಂದಿದ್ದೀವಿ. ತರಕಾರಿನೂ ಫ್ರೆಶ್ ತರಕಾರಿ ತಂದು ಪ್ಲೇಟ್ ಗಂಟೆ ಬಂದ್ಬಿಡ್ತಾರೆ. ತರಕಾರಿ ಮೇನ್ ನಮ್ಗೆ ಏನೋ ಖುಷಿ, ಒಳ್ಳೆ ಸೌದಲ್ಲಿ ಮಾಡ್ಕೊಡ್ತಾರೆ ದೋಸೆನ, ಮಸಾಲೆ ದೋಸೆನ. ಈರುಳ್ಳಿ ದೋಸೆ ಆಗಲಿ, ಮಸಾಲೆ ದೋಸೆ ಆಗಲಿ ಟೇಸ್ಟ್ ಇರುತ್ತೆ. ಗ್ಯಾಸ್ ಒಂದು ಉಪಯೋಗಿಸಲ್ಲ ಅವರು. ಅದೇ ಕೆಮಿಕಲ್ ಅನ್ನೋದು ಇಲ್ಲ, ಯೂಸ್ ಇಲ್ಲ ಇವರಲ್ಲಿ. ಆರೋಗ್ಯ ಚೆನ್ನಾಗಿರುತ್ತೆ. ನಾವ್ ಅದಕ್ಕೋಸ್ಕರ ಇಡ್ಲಿ ಸಾಂಬಾರು ಬೆಳಗ್ಗೆ ಶುಗರ್ ಪೇಷಂಟ್ ವಾಕ್ ಮಾಡ್ಕೊಂಡ್ ಬಂದ್ರೆ ಲೈಟ್ ಆಗಿ ತಿನ್ಕೊಂಡು ಒಂದು 10 ನಿಮಿಷ ಕೂತಿದ್ದು ರಿಲ್ಯಾಕ್ಸ್ ತಗೊಂಡು ಮನೆಗೆ ಹೋಗ್ತೀವಿ. ಸೂಪರ್ ಆಗಿರುತ್ತೆ ಸರ್. ಮಧ್ಯಾಹ್ನ ಮುದ್ದೆ ಊಟ ಎಲ್ಲ ಸೂಪರ್ ಆಗಿರುತ್ತೆ, ಅನ್ನ ಸಾಂಬಾರು ಎಲ್ಲ ಸೂಪರ್ ಆಗಿರುತ್ತೆ. ಸುಮಾರು ನಾವು ಹುಟ್ಟೋದಕ್ಕೆ ಮುನ್ನಾಗಿಂದನೂ ಐತೆ ಇಲ್ಲಿ ಹೋಟ್ಲು. ಏನ್ ಬೇಕೇಳಿ ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಕೆಲಸ ಮಾಡೋದು. ಟೇಸ್ಟ್ ಎಲ್ಲ ಸೂಪರ್ ಸರ್. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಇಡ್ಲಿ ವಡೆ 6:30ಗೆ ರೆಡಿ. ಸೂಪರ್ ಫೈನ್. ಮೀಡಿಯಂ ಅಲ್ಲ, ಸೂಪರ್ ಫೈನ್. ಎಲ್ಲ ಇದ್ರಲ್ಲೇ ಮಾಡ್ತೀವಲ್ವಾ? ಸೌದೆ ನೋಡ್ತಾ ಇದ್ದೀನಿ, ಅದೇ ಸೌದೆ ಒಲೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? 22 ವರ್ಷ ಆಯ್ತು. 22 ವರ್ಷದಿಂದ ನೀವೇ ಮಾಡ್ತಾ ಇದ್ದೀರಾ?
ಮುದ್ದೆ ಮಾಡೋದು ಬೇರೆ. ನೀವು ಇದೆಲ್ಲ ಬೇಳೆ ಬಾತು ಚಪಾತಿ ಈಗ ಇದೆಲ್ಲ ನೀವು ಮಾಡ್ತೀರಾ? ಬರೀ ಸೌದೆ ಒಲೆ ಅಲ್ವಾ ಮೊದ್ಲಿಂದನಾ? ಸರ್ 30 ವರ್ಷದಿಂದ ಮಾಡ್ತಿದ್ದೀನಿ. ನಮ್ಮ ಅಣ್ಣರೇ ಓನರ್. ಹೌದಾ? ಮಾಡ್ತೀರಾ ಬೆಳಿಗ್ಗೆ 4:15 ಸ್ಟಾರ್ಟ್ ಮಾಡ್ತೀವಿ. 4:15 ಹೋಟ್ಲ್ ಓಪನ್ ಮಾಡೋದು 5 ಗಂಟೆಗೆ. 5 ಗಂಟೆಯಿಂದ ಸಂಜೆ 6:30 ತನಕ ಮಾಡ್ತೀವಿ. ಏನು ರೆಡಿ ಇರುತ್ತೆ ಬೆಳಿಗ್ಗೆ? ಸರ್ ಬೆಳಿಗ್ಗೆ 5 ಗಂಟೆಗೆ ಇಡ್ಲಿ ಸಾಂಬಾರು, ಆಮೇಲೆ 6 ಗಂಟೆಗೆ ಬಂದ್ರೆ ರೈಸ್ ಬಾತು, ಉಗ್ನೋಡೆ, ಬೋಂಡ ಎಲ್ಲ ಸಿಗ್ತದೆ. ಪೂರಿ ಬಂದು 7 ಗಂಟೆಗೆ. ಆಮೇಲೆ ಮಾಮೂಲಿ ಟೈಮ್ಗೆ ದೋಸೆ, ಚಿತ್ರಾನ್ನ ಇವೆಲ್ಲ ಮಾಡ್ತೀವಿ. ಮುದ್ದೆ ಎಲ್ಲ 12 ಗಂಟೆ ಮೇಲೆ ಸರ್. ಮುದ್ದೆ, ಚಪಾತಿ, ಊಟ ಎಲ್ಲ 12 ಗಂಟೆ ಮೇಲೆ. ಆಮೇಲೆ 3 ಗಂಟೆಗೆಲ್ಲ ಕ್ಲೋಸ್ ಆಗ್ತದೆ. 3 ಗಂಟೆ ಮೇಲೆ ಬರೀ ದೋಸೆ ಇರುತ್ತೆ. 6:30 ತನಕ 6:30 ಇಷ್ಟು ಖಾಲಿ ಆಗೋ ತನಕ ಮಾಡ್ತೀವಿ. ಆಮೇಲೆ ಇನ್ನೇನಿದ್ರು ನಾಳೆ ಬೆಳಿಗ್ಗೆ. ನೋಡಿದ್ರಲ್ಲ, ನೆಲಮಂಗಲದಲ್ಲಿ ಪೇಟೆ ಬೀದಿ ಇದೆ, ಅಲ್ಲಿ ಬರುತ್ತೆ ಹೋಟ್ಲ್. ಇದು ಗುರುಪ್ರಸಾದ್ ಹೋಟ್ಲು. 1978 ಅಲ್ಲಿ ಸ್ಟಾರ್ಟ್ ಆಗಿದ್ದು. ತಮ್ಗೆಲ್ಲ ತೋರಿಸ್ತೆ. ಬಹಳ ಹಳೆ ಹೋಟೆಲ್. ಒಮ್ಮೆ ಬಂದು ಟ್ರೈ ಮಾಡಿ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಲೊಕೇಶನ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹಾಗೆ ಇವ್ರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಬಂಧುಗಳೇ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂಧುಗಳೇ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.